ಯುಗಾದಿ ಹಬ್ಬಕ್ಕೆ ರೆಗ್ಯುಲರ್ ಆಗಿ ಎಲ್ಲರೂ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡಿರ್ತಾರೆ. ನಾನು ಈ ಸಲ ಡಿಫ್ರೆಂಟ್ ಆಗಿರ್ಲಿ ಅಂತ ಪೈನಾಪಲ್ ಒಳಗನೆ ಟ್ರೈ ಮಾಡಿದೀನಿ. ಇವತ್ತು ಮಂಡೇ ಈವ್ನಿಂಗ್ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನೆಲ್ಲ ರೀಸ್ಟಾಕ್ ಮಾಡ್ಕೊಂಡೆ. 1 ಕಪ್ ಚಿರೋಟಿ ರವೆಗೆ 1/4 ಕಪ್ ಮೈದಾ ಇಟ್ಟು ಸ್ವಲ್ಪ ನೀರು ಅರ್ಶಿನದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ 2 ಅವರ್ ನೆನೆದಿಕ್ ಬಿಡ್ಬೇಕು. ಒಂದು ಪೈನಾಪಲ್ ನ ತಗೊಂಡು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಈ ತರ ಕಟ್ ಮಾಡಿ ಪ್ಯೂರಿ ಮಾಡಿ ಇಟ್ಕೋಬೇಕು. ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಚೆನ್ನಾಗಿ ಹುರಿದಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಮಂಡಲೆಗೆ 1 ಸ್ಪೂನ್ ತುಪ್ಪ ಹಾಕೊಂಡು ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರೋ ಪೈನಾಪಲ್ ಪ್ಯೂರಿ, ಕಲ್ಸಕ್ರೆ ಪುಡಿ, ಚಿರೋಟಿ ರವೆ, ಹಂಗೆ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಣಕ ರೆಡಿನೇ ಆಗ್ಬಿಡುತ್ತೆ. ಒಂದು 1/2 ಅವರ್ ಆದ್ಮೇಲೆ ನೋಡಿ ಕಣಕ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು, ಗಟ್ಟಿಗೂ ಮಾಡ್ಕೋಬಾರ್ದು. ನಂದಂತೂ ಪರ್ಫೆಕ್ಟ್ ಆಗಿ ಬಂತು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು, ಎಲ್ಲ ಚೆನ್ನಾಗೇ ಬಂದಿತ್ತು. ಇವಾಗ ಒಂದು ಬಾಳೆ ಎಲೆಗೆ ಜಾಸ್ತಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಈ ತರ ತಟ್ಕೋಬೇಕು. ಇವಾಗ ತವನ ಕಾಯಕ್ಕೆ ಇಟ್ಕೊಂಡು ಅದರಲ್ಲೂ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಒಂದ್ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಮ್ಮಿ ಆಗಿರೋ ಪೈನಾಪಲ್ ಒಳಗೆ ರೆಡಿನೇ ಆಗ್ಬಿಡುತ್ತೆ. ಈ ಸಲ ಯುಗಾದಿ ಹಬ್ಬಕ್ಕೆ ಡೆಫಿನೆಟ್ ಆಗಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು.